ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಯಾಕೆ ಗಿಲ್ಲಿ ನಟಂಗೆ ಎಲ್ಲೋ ಕಾರ್ಡ್ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರನೇ ಇದನ್ನ ಮಾಡ್ತಾ ಇರೋದು ವಿಡಿಯೋನ. ಸೊ ಇಲ್ಲಿಗೆ ಎಲ್ಲೋ ಕಾರ್ಡ್ ಕೊಟ್ಟು ಆಚೆ ಕಳಿಸ್ತಾರೆ ಅನ್ನೋ ರೂಮರು ತುಂಬಾನೇ ಹರಿದಾಡ್ತಾ ಇದೆ. ಗೈಸ್, ಎಲ್ಲೋ ಕಾರ್ಡ್ ಯಾಕೆ ಕೊಡ್ತಾರೆ ಅಂತ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಎಲ್ಲೋ ಕಾರ್ಡ್ ಯಾಕೆ ಕೊಡ್ತಾರೆ ಅಂತಂದ್ರೆ, ಮನೆಯಲ್ಲಿರೋ ಯಾರಿಗಾದ್ರೂ ಅವಾಚ್ಯ ಶಬ್ದಗಳಿಂದ ಅಂದ್ರೆ ಕೆಟ್ಟ ಶಬ್ದಗಳಿಂದ ಬೈಯೋದ್ರಿಂದ, ಆ ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡೋದ್ರಿಂದ ಎಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಅಥವಾ ಆಚೆ ಕಳಿಸುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಇಲ್ಲಿ ಇದು ರೂಮರ್ ಯಾಕೆ ಅಡ್ಡಾಡ್ತಿದೆ ಅಂದ್ರೆ, ಗಿಲ್ಲಿ ಅವರು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡ್ತಿದಾರಾ ಅಂತ. ಸೊ ಆಕ್ಚುಲಿ ಏನಾಗಿದೆ ಅಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಲೈವ್ ಅಲ್ಲಿ ಆಗಿರೋದು ಇದು. ಸೊ ಇಲ್ಲಿ ಗಿಲ್ಲಿ ಕಾವ್ಯ ಮತ್ತು ಅಶ್ವಿನಿ ಗೌಡ ಹತ್ರ ಕನ್ವರ್ಸೇಷನ್ ನಡೀತಾ ಇರುತ್ತೆ. ಅವಾಗ ಸ್ಪಂದನ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಕಾವ್ಯ ಮತ್ತು ಗಿಲ್ಲಿ ಅವರ ಅಣ್ಣ ತಂಗಿ ಅನ್ನೋ ಸಾಂಗ್ ನ ಹೇಳ್ತಾ ಇರ್ತಾರೆ. ಇತ್ತ ಗಿಲ್ಲಿ ಅವರು ಐ ಲವ್ ಯು ಅನ್ನೋ ಸಾಂಗ್ ನ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಕಾವ್ಯ ಅವರು ಸೇರ್ಕೊಂಡು ಅಣ್ಣ ತಂಗಿ ಸಾಂಗ್ ಹೇಳ್ತಿರ್ತಾರೆ. ಸೊ ಆ ಟೈಮಲ್ಲಿ ಸ್ಪಂದನ ಅವರು ಏನೋ ಒಂದು ಮಾತು ಹೇಳ್ಕೊಂಡು ಬರ್ತಿರ್ತಾರೆ. ಒಂದು ಸಾಂಗ್ ನ ಹೇಳ್ತಾರೆ. ಆ ಸಾಂಗ್ ಅಲ್ಲಿ ಒಂದು ಪದ ಬರುತ್ತೆ. ಆ ಪದ ಏನಂದ್ರೆ, ಬಿಗ್ ಬಾಸ್ ಅವರು ಲೈವ್ ಅಲ್ಲಿ ಇದ್ದಾಗ ಮ್ಯೂಟ್ ಮಾಡ್ತಾರೆ. ಆ ಪದ ಏನಪ್ಪಾ ಅಂದ್ರೆ, ನನ್ನ ಸೌತಿ ಮಗಳೇ. ಸೊ ಇಲ್ಲಿ ಗಿಲ್ಲಿ ಅವರು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ. ಸೊ ಇದು ನನ್ಗೆ ಗೊತ್ತಿಲ್ಲ, ಮಂಡ್ಯ ಕಡೆ ಇದು ನಾರ್ಮಲ್ ವರ್ಡ್ ಅಂತ. ಸೊ ಹಂಗಾಗಿ ಇಲ್ಲಿ ಸ್ಪಂದನ ಕೂಡ ಅದನ್ನ ತಮಾಷೆಗೆ ತಗೊಂಡ್ರು. ಸೊ ಈ ವಿಷಯಕ್ಕೆ ನಿನ್ನೆಯಿಂದ ಏನಾಗ್ತಿದೆ, ಗಿಲ್ಲಿ ಅವರಿಗೆ ಎಲ್ಲ ಕಾರ್ಡ್ ಕೊಡ್ತಿದ್ದಾರೆ ವೈಟ್ ಅಂತ ಹೇಳ್ತಿದ್ದಾರೆ. ಅವ್ರು ಆಚೆಗಳು ಬರ್ತಾರೆ ಅಂತ ಈ ತರ ಸುಮ್ಮನೆ ರೂಮರ್ಗಳನ್ನ ಹಬ್ಬಿಸ್ತಾ ಇದ್ದಾರೆ. ಸೊ ಆಕ್ಚುಲಿ ನಾ ಅಫಿಷಿಯಲ್ ಆಗಿ ಹೇಳ್ಬೇಕಂದ್ರೆ, ಗಿಲ್ಲಿನ ಆಚೆ ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಪ್ರಕಾರ ಅದು ಅವಾಚ್ಯ ಪದ ಅಂತ ನನಗನ್ಸಲ್ಲ. 50-50 ಇರ್ಬೋದು. ಒಬ್ರಿಗೆ ಅದು ಕೆಟ್ಟದಾಗಿರ್ಬೋದು, ಒಬ್ರಿಗೆ ಅದು ಚೆನ್ನಾಗಿ ಇರ್ಬೋದು. ಸೊ ನನ್ನ ಪ್ರಕಾರ ಹಂಗೇನಿಲ್ಲ ಅಂತ ಅನ್ಸುತ್ತೆ. ಇದನ್ನ ಅವಾಚ್ಯ ಪದ ಅನ್ಸಲ್ಲ, ಬಟ್ ಆ ಪದ ಯೂಸ್ ಮಾಡಬಾರ್ದಾಗಿತ್ತು. ಬಟ್ ಇಷ್ಟು ಎಲ್ಲೋ ಕಡ್ಕೊಳ್ಳೋ ಅಷ್ಟು ಏನು ತಪ್ಪು ಪದ ಅಲ್ಲ. ಸೊ ನಿನ್ನೆ ಮಾಳುವಣ್ಣಗೆ ನೆಗೆಟಿವ್ ಆಗಿ ತೋರಿಸ್ತಿದ್ರೆ ಏನೋ ಗೊತ್ತಿಲ್ಲ, ಬಟ್ ಟ್ರೋಲರ್ಸ್ ಎಲ್ಲ ತುಂಬ ಟ್ರೋಲ್ ಮಾಡ್ತಿದ್ದಾರೆ ಮಾಳುವಣ್ಣಗೆ. ಸೊ ನಿನ್ನೆ ಅವ್ರು ಟಾಸ್ ಗೆದ್ಮೇಲೆ ಗಿಲ್ಲಿ ಅವ್ರು ಸೋತು ಕುಂತಿರ್ತಾರೆ. ಅವಾಗ ಕ್ಯಾಶುವಲ್ ಆಗಿ ಸಾಂಗ್ ಆಡ್ತಿದ್ದಾರೆ. ಅದನ್ನ ಇಲ್ಲಿ ಹೊರಗಡೆ ಇಟ್ಕೊಂಡು, ನೀವು ಒಂದೇ ಒಂದು ಟಾಸ್ಕ್ ಗೆದ್ದಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹಿಂಗೆ ಟ್ರೋಲ್ ಮಾಡ್ತಿದ್ದಾರೆ. ಸೊ ನಿಜ ಹೇಳ್ಬೇಕಂದ್ರೆ, ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕು ಅಂತ ನನ್ಗೆ ಅನಿಸಿಕೆ.